ದೇವರು ಕೊಟ್ಟ ತಂಗಿ, ನಿಮ್ಮ ಅತ್ತಿಗೆ ನನ್ನ ವಯಸ್ಸನ್ನ ಎಷ್ಟೇ ಮರೆಮಾಚೋದಕ್ಕೆ ಪ್ರಯತ್ನ ಪಟ್ಟರು ನನ್ನ ಮನಸ್ಸು ನಿಜವಾದ ವಯಸ್ಸನ್ನು ತಿಳಿಸಿದಾಗ ಈ ತರ ಚೇಂಜ್ ಆಗ್ಬಿಡುತ್ತೆ. ಚೇಂಜ್ ಅಂದ ತಕ್ಷಣ ನೆನಪಾಯ್ತು, ಒಂದ್ 500 ರೂಪಾಯಿ ಚೇಂಜ್ ಇದ್ರೆ ಕೊಡೋಣಯ್ಯ. ದೇವರು ಕೊಟ್ಟ ತಂಗಿ, ಈಗ ತಾನೇ ನಿಮ್ಮ ಯಜಮಾನ್ರ ಕೈಯಲ್ಲಿ ದುಡ್ಡು ಕೊಟ್ಟನಲ್ಲಮ್ಮ, ಯಾಕೆ ಅವನು ನಿನಗೆ ಕೊಡ್ಲೇ ಇಲ್ವೇ? ಹೌದಾ, ನಮ್ಮ ಯಜಮಾನ್ರು ನನಗಿಂತ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಕೇಳ್ತೀನಿ ಏನಪ್ಪ ಏನಪ್ಪ. ಒಂದು ಟಗರು ಹಳ್ಳಕ್ಕೆ ಬಿತ್ತು. ಏನು ಯಜಮಾನ್ರೆ? ಚಂಪಾ, ನಿಂದೇನ್ ರಂಪ? ರಪ್ಪ ನಂದೆ ಆದ್ರೂ ಕೊಯ್ಯೋರ್ ನೀವೇ ತಾನೇ. ಆವಾಗ ಕುಯ್ತಾ ಇದ್ರೇನೆ ಫ್ರೆಶ್ ಆಗಿರ್ತೀನಿ. ಯಜಮಾನ್ರೆ ಕಾಲೇಜ್ ಹೊರಟಿದ್ದೀರಾ? ಹೌದು, ಒಂದು ಸಬ್ಜೆಕ್ಟ್ ಉಳಿದೋಗಿತ್ತು, ಕಂಪ್ಲೀಟ್ ಮಾಡೋಣ ಅಂತ ಇದ್ದೀನಿ. ಯಾವ ಸಬ್ಜೆಕ್ಟ್? ಲವ್ ಸಬ್ಜೆಕ್ಟ್. ಯಜಮಾನ್ರೆ ಬುಕ್ಕೇ ಮನೇಲಿ ಇರ್ಬೇಕಾದ್ರೆ ಕಾಲೇಜ್ಗೆ ಯಾಕೆ ಹೋಗ್ತೀರಾ? ಯಾವ್ದು ಬುಕ್? ಬುಕ್ ಅಷ್ಟೇ ಇಲ್ಲ ಯಜಮಾನ್ರೆ, ಲೈಬ್ರರಿನೇ ಇದೆ. ಯಾವ್ದದು ಲೈಬ್ರರಿ? ಅಲ್ಲಿ ನೋಡಿ. ಚಂಪಾ, ನನಗೆ ಈ ಲೈಬ್ರರಿ ಬೇಡ, ಸಿಂಪಲ್ ಆಗಿ ಗೈಡೆಸ್ ಸಾಕು. ಯಜಮಾನ್ರೆ ನಾನೇ ನಿಮಗೆ ಗೈಡ್ ಮಾಡ್ಲಾ? ನೀನ್ ನನಗೆ ಗಿಫ್ಟ್ ತಪ್ಪಿಸ್ಬಿಡ್ತೀಯ ಅಷ್ಟೇನೆ. ಯಾವ್ದಿದು ಸೈರನ್ ಕೂಗ್ತಾ ಇದೆಯಲ್ಲ? ಕಣ್ಣಲ್ಲೇ ನಮ್ಮಿಬ್ರನ್ನ ಸೆರೆ ಹಿಡಿತಾ ಇದಾರೆ. ಯಾರು? ಚಾಚಿ ಆಂಟಿ. ಮೇಡಮ್ ಅವರೇ, ಟಾಟಾ ಸಿವ್ ಬಾಯ್. ರೀ, ಎಲ್ಲಿಗ್ರೆ ಹೋಗ್ತಿದ್ದೀರಾ ನೀವು? ನ್ಯಾಗದ ಬೆತ್ತು. ನನ್ನ ಫ್ರೆಂಡ್ ಗಾರ್ಮೆಂಟ್ ರಾಜು ಇದ್ದಾನಲ್ಲ ಮೇಡಮ್ ಅವರೇ, ಬರೋದಕ್ಕೆ ಅಂತ ಹೇಳಿದಾನೆ, ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಗಂಡ್ ಗಾರ್ಮೆಂಟ್ಸ್ ಹೆಣ್ ಗಾರ್ಮೆಂಟ್ಸ್? ಯೂನಿಸೆಕ್ಸ್, ಒಂಥರ ಲುಂಗಿ ಇದ್ದ ಹಾಗೆ, ಗಂಡಸರು ಹಾಕೋಬಹುದು, ಹೆಂಗಸರು ಹಾಕೋಬಹುದು. ಈಗೇನು ಆ ಜಿಂಚಾಕ್ ಹತ್ರನೇ ಹರಡ್ತಾ ಇರ್ತೀರೋ ಅಥವಾ ಜಾಜಿ ಹತ್ರನೂ ಬರ್ತೀರೋ? ಬಂದೆ ಮೇಡಮ್ ಅವರೇ. ಹೇಳಿ ಮೇಡಮ್ ಅವರೇ. ಏನ್ರಿ ಇದು ಅವತಾರ? ವಿಷ್ಣುವಿನ ಗ್ಯಾರಾವತಾರ ಅಂದ್ರೆ 11ನೇ ಅವತಾರ. ಅದೇ ಯಾಕೆ? ನಿಮ್ದೊಳ್ಳೆ ಚೆನ್ನಾಗಿದೆ ಮೇಡಮ್ ಅವರೇ. ನೀವು ಸೀಮೆಗಿಲ್ಲ ಡ್ರೆಸ್ ಹಾಕೋತೀರಪ್ಪ, ಯಾಕೆ ಅಂತ ನಾನು ಯಾವತ್ತಾದ್ರೂ ಕೇಳಿದ್ದೀನಿ. ಒಂದೊಂದು ಕೆನ್ನೆಗೂ 300-300 ಗ್ರಾಮ್ ಬಣ್ಣ ಮೆಚ್ಕೋತೀರಾ, ಯಾಕೆ ಅಂತ ಯಾವತ್ತಾದ್ರೂ ನಾನು ಕೆರೆದು ಬಿಟ್ಟು ತೋರಿಸಿದ್ದೀನಿ? ರೀ, ಆ ಗಾರ್ಮೆಂಟ್ಸ್ ರಾಜ ನೋಡಕ್ಕೆ ಇಷ್ಟೊಂದು ಸ್ಟೈಲಾ? ಅವ್ನ್ ಗಂಡ್ಸ ತಾನೆ? ಯಾಕೆ ನಿಮ್ಗೆ ಅನುಮಾನ? ಯಾಕೆ ಗಂಡಸರು ನೋಡೋದಕ್ಕೆ ಹೋಗೋದಕ್ಕೆ ನೀಟಾಗಿ ಡ್ರೆಸ್ ಮಾಡ್ಕೊಳ್ಳೇಬಾರ್ದು? ಏನು ಯಜಮಾನ್ರೆ, ಈಗಿನ ಕಾಲದಲ್ಲಿ ಹುಟ್ಟೋ ಮಕ್ಳಿಗೂ ನೀಟಾಗಿ ರೆಡಿ ಮಾಡ್ತಾರೆ. ನೀವ್ ಈ ರೀತಿ ರೆಡಿ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲ ಬಿಡಿ. ಚಂಪಾ, ತೆಪ್ಪಗಿರು. ಇವ್ರು ನನ್ ಗಂಡ. ನನ್ ಗಂಡ ಅಂತ ಹಣೆ ಮೇಲೆ ಹಚ್ಚೆ ಹಾಕಿಸ್ಬಿಡಿ, ಆಗ ಎಲ್ಲಾರು ಓದ್ಕೋತಾರೆ. ನೀವು ನನ್ ಗಂಡ ಆಗಿ ಈ ಅವತಾರದಲ್ಲಿ ಹೊರಗಡೆ ಹೋದ್ರೆ ನೋಡಿ ಜನ ಏನಂತಾರೆ? ನನ್ಗೂ ನಿಮ್ಗೂ 8 ವರ್ಷ ವ್ಯತ್ಯಾಸ ಇದೆ ಅಂತ ನಿಮ್ಗೂ ಗೊತ್ತಲ್ವಾ? ಮೇಡಮ್ ಅವರೇ, ಬರೀ ನನಗೇನು, ಬೀದಿಲಿ ಹೋಗೋ ನಾಯಿ ಮರಿಗೂ ಗೊತ್ತು. ನೀವ್ ಈ ಅವತಾರದಲ್ಲಿ ಹೋದ್ರೆ ನನ್ಗಿಂತ 16 ವರ್ಷ ಚಿಕ್ಕವ್ರ ತರ ಕಾಣಿಸ್ತೀರಪ್ಪ. ಮೇಡಮ್ ಅವರೇ, ಈಗೇನು ಹೋಗಿ ನನ್ನ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ಲಾ? ಏನು ಬೇಕಾಗಿಲ್ಲ, ರೂಮಿಗೆ ಬನ್ನಿ, ನಿಮ್ ತಲೆ ಸ್ವಲ್ಪ ರಿಪೇರಿ ಮಾಡ್ತೀನಿ. ಮೇಡಮ್ ಅವರೇ, ಇವತ್ತು ಬುದ್ಧ ಜಯಂತಿ, ಹಾಗೆಲ್ಲ ತಲೆನ ಇನ್ನೊಬ್ರಿಗೆ ಕೊಡಬಾರ್ದಂತೆ. ಹೌದಾ? ಕ್ಯಾಲೆಂಡರ್ ಕೊಟ್ಟೇ ಇಲ್ಲ? ಈ ರೂಮಲ್ಲಿ ಒಂದು ಕ್ಯಾಲೆಂಡರ್ ಇತ್ತು, ಬೇಕಿದ್ರೆ ಗಮನಿಸ್ತಾರೆ. ಅಷ್ಟ್ರಲ್ಲಿ ನಾನು ಹೋಗಿ ಆ ಗಾರ್ಮೆಂಟ್ಸ್ ರಾಜು ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಹೋಗ್ರಿ, ನೀವು ಈಗ್ಲೂ ಬಹುವಚನದಲ್ಲಿ ಮಾತಾಡ್ಸ್ತಿರಲ್ಲ, ಏಕವಚನದಲ್ಲಿ ಕರೆಯಕ್ ಆಗಲ್ವಾ? ಸಲಿಗೆ ಇದ್ರೇನೇ ರೀ ಪ್ರೀತಿ ಹುಟ್ಟೋದು. ಸಲಗದ ಎಂತ ಸಲಿಗೆರಿ. ಈಗ ನೀವು ಬರ್ತೀರಾ ಇಲ್ವಾ? ಮೇಡಮ್ ಅವರೇ, ದಯವಿಟ್ಟು ಇವತ್ತು ಒಂದ್ ದಿವಸ ನನ್ನ ಬಿಟ್ಟು ಬಿಡ್ರಿ. ಆಗಲ್ಲ. ಅಲ್ಲ ಮೇಡಮ್ ಅವರೇ, ನೀವೇನು ನನ್ನ ತಲೆನ ಗುತ್ತಿಗೆ ತಗೊಂಡಿದ್ದೀರೇನ್ರಿ? ಹೌದು ರೀ, ಜೀವಮಾನ ಪೂರ್ತಿ ನಿಮ್ ತಲೆನ ನನ್ ಗುತ್ತಿಗೆ ತಗೊಂಡಿದ್ದೀನಿ. ಹಾಗಂತ ನಮ್ಮ ತಲೆಗೆ ಅವಾಗ ಈ ಅವತಾರ ಮಾಡ್ತಾ ಇರ್ತಿರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಇದೆ? ರೀ, ಗೊತ್ತಿತ್ತು ಅದೇ ಪ್ರಶ್ನೆ ಕೇಳ್ತಿರಲ್ಲ. ಯಾವ ಹುಡುಗಿರ್ ಕಣ್ಣು ನಿಮ್ಮ ಮೇಲೆ ಬೀಳ್ಬಾರ್ದು ಅಂತ ನಿಮ್ ತಲೆಗೆ ಬಿಳಿ ಬಣ್ಣ ಹಚ್ಚೋದು. ಉಬ್ಬು ಮೀಸನ್ ಬಿಟ್ಬಿಟ್ಟಿದ್ರಲ್ಲ, ಅದಕ್ಕೂ ಹಚ್ಚಿಬಿಡಿ. ಅಯ್ಯೋ, ಅದಕ್ಕೆ ಹಚ್ಚಿದ್ರೆ ತೀರಾ ನಮ್ ತಾತನ್ ತರ ಕಾಣಿಸ್ತೀರ. ಗಾರ್ಮೆಂಟ್ ರಾಜು, ಇವತ್ತು ನಾನು ಆಚೆ ಬರಕ್ಕಾಗಲ್ಲಪ್ಪ. ಯಾಕೆಂದ್ರೆ ನನ್ನ ತಲೆಗೆ ಇವತ್ತು ಗೌರ್ಮೆಂಟ್ ಹಾಲಿಡೇ. ಯಾಕೆ ತಗೋಬೇಕಾದ ನೀನಲ್ಲ ಕಣ, ನಾನು. ಫೋನ್ ಇಡು. ಹಾಗಿದ್ರೆ ನೀವೆಲ್ಲೂ ಹೊರಗಡೆ ಹೋಗಲ್ವಾ? ಈ ಅವತಾರದಲ್ಲಿ ಯಾರಿಗೆ ಹೋಗ್ತಾರೆ, ಇಲ್ಲೇ ಇರ್ತೀನಿ. ನಾನು ಮಹಿಳಾ ಸಂಘಕ್ಕೆ ಹೋಗಲ್ಲ ರೀ. ಯಾಕ್ರಿ? ನಿಮ್ ಜೊತೆಲಿರೋಕೆ. ಮೇಡಮ್ ಅವರೇ, ಆವಾಗ ನನ್ನ ತಲೆಗೆ ಬಿಳಿ ಬಣ್ಣ ಹೊಡೆದು ನನ್ನ ನೆಮ್ಮದಿ ನಿದ್ದೆಗಳನ್ನ ಹಾಳು ಮಾಡಿ ಈಗ ತಾವು ಮಂಡೋದರಿ ಥರ ನಿದ್ದೆ ತೆಗಿತಾ ಇದ್ದೀರಲ್ಲ, ನಿಮ್ಮ ಕಣ್ಣು ಕಿವಿನ ಕುಯ್ದಾಕಣ ಅಂದರೆ ನಾನು ಲಕ್ಷ್ಮಣ ಅಲ್ಲ, ಆದ್ರೆ ನಾನು ಕೆರಳಿದ ಸರ್ಪ, ಹಾವಿನ ದ್ವೇಷ, 12 ವರ್ಷ ನನ್ನ ರೋಷ. ಆಲ್ರೆಡಿ ಸುಧಾರಿಸ್ಬೋದು. ಅಯ್ಯೋ, ಇದೇನಿದು ಬಿಳಿ ಕೂದ್ಲು ಹೇಗೆ ಬಂತು? ಜಾಜಿ, ನಿನ್ಗೆ ವಯಸ್ಸಾಗ್ತಾ ಇದೆ, ಅದಕ್ಕೆ ನಿನ್ ತಲೆ ಕೂದಲು ಹಣ್ಣಾಗ್ತಿರೋದು. ಅಯ್ಯೋ, ಇಷ್ಟು ಬೇಗ ನನ್ನ ತಲೆ ಕೂದಲು ಬೆಳ್ಳಗಾಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬರೀ ಕೂದಲು ಬೆಳ್ಳಗಾಗೋದಲ್ಲ, ಹಲ್ಲು ಉದುರೋಗುತ್ತೆ. ಇಲ್ಲ, ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಿನ್ ತಲೆಯಲ್ಲಿ ಬಿಳಿ ಕೂದಲು ಬಂದಿರೋ ವಿಷಯ ಜನಗಳಿಗೆ ಗೊತ್ತಾದ್ರೆ ಎಲ್ರೂ ನಕ್ ಬಿಡ್ತಾರೆ. ರಾಜೇಶ್ವರಿ ಅಂತೂ ಹಬ್ಬ ಆಚರಿಸ್ಬಿಡ್ತಾಳೆ. ಇಲ್ಲ,
ಯಾವುದೇ ಕಾರಣಕ್ಕೂ ಆ ರಾಜೇಶ್ವರಿಗೆ ಈ ವಿಷಯ ಗೊತ್ತಾಗಬಾರ್ದು. ಅವಳು ನನ್ನ ಕಾಂಪಿಟೇಟ್ರು. ಈ ವಿಷಯ ಗೊತ್ತಾದ್ರೆ ಮುತ್ಕಿ ಅಂತ ನನ್ನ ಹಂಗಸ್ತಾಳ ಆಮೇಲೆ. ಅಷ್ಟೇ ಅಲ್ಲ ಜಾಜಿ, ಮಹಿಳಾ ಸಂಘದ ಸೀನಿಯರ್ ಮಾಮಿಗಳ ಜೊತೆ ನಿನ್ನೂ ಸೇರಿಸ್ಬಿಡ್ತಾರೆ. ಅಲ್ಲಿಗೆ ನಿನ್ನ ಕತೆ ಮುಗೀತು. ಕಪ್ಪು ಹೋಯ್ತು ಬಿಳಿ ಬಂತು ಡಮ್ ಡಮ್ ಡಮ್, ಕಪ್ಪು ಹೋಯ್ತು ಬಿಳಿ ಬಂತು ಡಮ್ ಡಮ್ ಡಮ್. ಹೋಗಿ ದೂರ. ಬಂದಿರೋದು ಎರಡೆರಡು ಬಿಳಿ ಕೂದಲು ತಾನೆ, ಯಾರಿಗಾದ್ರೂ ಗೊತ್ತಾಗಕ್ ಮುಂಚೆ ಅದನ್ನ ಇಲ್ಲ ಅನ್ಸ್ಬಿಟ್ರೆ ಕರೆಕ್ಟ್. ಸದ್ಯ ನನ್ನ ತಲೆ ಉಳ್ಕೋತು. MEDP ನಿಮ್ಮಿಬ್ರಿಗೂ ಒಂದ್ ಕೆಲಸ ಹೇಳಿದ್ದಲ್ಲ, ಮಾಡ್ಕೊಂಬಂದ್ರೇನ್ರು? ಅದೇ ನಿಮ್ ತಲೆಯಲ್ಲಿ 2 ಕೂದಲು ಬೆಳ್ಳಗಾಗಿತ್ತಲ್ಲ. ಮೆತ್ಗೆ ನನ್ನ ತಲೆ ಅಂತ ಹೇಳ್ಬೇಡಿ, ಬೇರೆಯವ್ರ ತಲೆ ಅಂತ ಹೇಳಿ, ನಾನು ಅರ್ಥ ಮಾಡ್ಕೋತೀನಿ. ಹೋಗಿ ವಿಚಾರಿಸ್ಕೊಂಬಂದ್ರಾ? ವಿಚಾರಿಸ್ಕೊಂಬಂದ್ವಿ. ಅಸಿಸ್ಟೆಂಟ್ ಡೈರೆಕ್ಟರ್ ಏನ್ ಹೇಳಿದ್ರು ಅಂದ್ರೆ, ಯಾವ ಅಸಿಸ್ಟೆಂಟ್ ಡೈರೆಕ್ಟ್ರು? ತೋಟಗಾರಿಕೆ ಇಲಾಖೆಯವರು. ತೋಟಗಾರಿಕೆ ಇಲಾಖೆನಾ? ಅವ್ರು ಹೇಳಿದ್ರು ಯಾವ್ಯಾವ ಪಾಟ್ ನಲ್ಲಿ ಗೊಬ್ಬರ ಕಮ್ಮಿ ಆಗುತ್ತೋ ಆ ಗಿಡದ ಎಲೆಗಳು ಹಳದಿ ಆಗುತ್ತೆ, ಬಿಳಿ ಆಗುತ್ತೆ, ಒಣಗಿ ಉದುರೋಗುತ್ತೆ ಅಂತ. ಆದ್ರೆ ನನ್ನ ತಲೆಯಲ್ಲಿ ಎರಡೆರಡು ಬಿಳಿ ಕೂದ್ಲಿದ್ದು. ಅಂದ್ರೆ ಆ ಜಾಗಕ್ಕೆ ಸರಿಯಾಗಿ ಗೊಬ್ಬರ ನೀರು ಬೀಳ್ತಾ ಇಲ್ಲ, ಒಳಗಡೆ ಗೊಬ್ಬರ ಹಾಕಿ. ಗೊಬ್ಬರ ಹೇಗ್ರ ಹಾಕೋದು? ಬಾಯಲ್ಲಿ ಗೊಬ್ಬರ ತಿಂದ್ರೆ ತಲೆಗೆ ಹೋಗುತ್ತಪ್ಪ. ನಾನು ಗೊಬ್ಬರ ತಿನ್ಬೇಕಾ? ಚೀತು. ಗೊಬ್ಬರ ಅಂದ್ರೆ ವಿಟಮಿನ್ಸ್, ಮಿನರಲ್ಸ್. ಹೌದಾ? ಕರೆಕ್ಟ್ ಕಂಡ್ರು. ಒಳ್ಳೆ ವಿಟಮಿನ್ಸ್ ಇರೋ ಎಣ್ಣೆನ ತಲೆಗೆ ಹಚ್ಚಿದ್ರೆ ನನ್ ಬಿಳಿ ಕೂದಲು ಸಮಸ್ಯೆ ಪರಿಹಾರ ಆಗ್ಬಿಡುತ್ತೆ. ಆದ್ರೆ ಈ ವಿಷಯ ಯಾರ ಹತ್ರನೂ ಹೇಳ್ಬೇಡಿ ಕಂಡ್ರು. ತಗೊಳ್ಳಿ, ಹೋಗಿ ಮಸಾಲೆ ದೋಸೆ ತಿನ್ನಿ. ಪಾಪ ಜಾಜಿ ಅತ್ತಿಗೆ ತುಂಬಾ ಒಳ್ಳೆಯವರು, ಆದ್ರೆ ಅವ್ರ ವಯಸ್ಸು ಒಳ್ಳೇದಲ್ಲ. ಈ ವಿಷಯ ಯಾರ ಹತ್ರನೂ ಹೇಳ್ಬಾರ್ದು ಕಂಡ್ರು, ಪ್ಲೀಸ್. ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟಿರೋರು. ಏನಪ್ಪ ಅತ್ತಿಗೆ ಜೊತೆ ಏನ್ ಚರ್ಚೆ ಮಾಡ್ತಾ ಇದ್ರಿ? ಅತ್ತಿಗೆ ತಲೆ ಕೂದಲು ಬೆಳ್ಳಗಾಗಿದೆ ಅಂತೆ. ಹೌದಾ? ಅಮ್ಮ, ಇದನ್ನ ಯಾರಿಗೂ ಹೇಳ್ಬೇಡ. 200 ರೂಪಾಯಿ ಕೊಟ್ಟಿದ್ದಾರೆ. 200 ರೂಪಾಯಿ ಕೊಟ್ರೇನೋ 500 ರೂಪಾಯಿ ಕೊಟ್ರೇನೋ ವಯಸ್ಸಾದ್ಮೇಲೆ ಕೂದಲು ಬೆಳ್ಳಗಾಗದೇ ಇರುತ್ತಾ? ಪಾಪ ನಮ್ಮ ಅಣ್ಣನ್ ಕರಿ ಎಳೆ ಕೂದಲನ್ನ ಪೇಂಟ್ ಹಚ್ಚಿ ಬೆಳ್ಳಗ್ ಮಾಡ್ತಾ ಇದ್ರು. ಈಗ ದೇವರವರಿಗೆ ಕರೆಕ್ಟ್ ಆಗಿ ಮಾಡಿದಾನೆ. ಗೀತಾ, ಬಾರ ಹೋಗಿ ಮಸಾಲೆ ದೋಸೆ ತಿನ್ಕೊಂಬರೋಣ. ಈ ಖುಷಿನ 3 ಜನ ಸೇರಿ ಸೆಲೆಬ್ರೇಟ್ ಮಾಡೋಣ. ಕಡೋ, ಈ ಬಿಸಿ ಬಿಸಿ ಸುದ್ದಿನ ಹೋಟ್ಲ್ ಅವ್ನಿಗೆ ಹೇಳಿದ್ರೆ ಅವನು ಬಿಸಿ ಬಿಸಿ ಮಸಾಲೆ ದೋಸೆ ಬಿಟ್ಟಿ ಕೊಟ್ಬಿಡ್ಬೋದು. ಗೊಬ್ಬರ ಬಿತ್ತರೆ ಬೇಡ, ಗೊಬ್ಬರ ಬಿತ್ತರೆ ಬೇಡ. ಗೊಬ್ಬರ ನನ್ನಷ್ಟು ಸುಂದರಿ ಬೇರೆ ಯಾರು ಇಲ್ಲ. ಆ ರಾಜೇಶ್ವರಿನ ನನ್ನ ಮುಖಕ್ಕೆ ನೀವಳಿಸಿ ಬಿಸಾಕ್ಬೇಕು. ಏನಿದು ಇಷ್ಟೊಂದು ಬಿಳಿ ಕೂದ್ಲು? ಜಾಜಿ, ಮೊದ್ಲು ನಿನ್ಗೆ ಬರೀ 2 ಬಿಳಿ ಕೂದ್ಲಿತ್ತು. ನೀ ಏನ್ ಮಾಡ್ದೆ? ಆ 2 ಬಿಳಿ ಕೂದಲನ್ನ ಕಟ್ ಮಾಡಿದೆ. ಅದಕ್ಕೆ ಈಗ 200 ಬಿಳಿ ಕೂದಲು ಬಂತು. ಯಾಕೆ ಬಿಳಿ ಕೂದಲು ಈ ಕಾಂಪಿಟೇಷನ್ ಮೇಲೆ ಬೆಳೀತಾ ಇದೆ? ಜಾಜಿ, ನಿನ್ಗೆ ವಯಸ್ಸಾಗ್ತಾ ಬಂತು. ಈ ವಿಷಯ ಮಹಿಳಾ ಸಂಘದವ್ರಿಗೆ ಗೊತ್ತಾದ್ರೆ ನಿನ್ ಕತೆ ಅಷ್ಟೇ. ರಾಜೇಶ್ವರಿ ಗೊತ್ತಾದ್ರಂತೂ ಮೈಕಲ್ಲೇ ಅನೌನ್ಸ್ ಮಾಡ್ಬಿಡ್ತಾಳೆ. ಅಯ್ಯೋ, ಈ ವಿಷಯ ರಾಜೇಶ್ವರಿಗೆ ಗೊತ್ತಾಗ್ಬಾರ್ದು. ಗಿಡಗಳನ್ನ ಕಸಿ ಮಾಡೋದೇನಕ್ಕೆ ಹೇಳು? ಎಲೆಗಳು ಸೊಂಪಾಗಿ ಬೆಳಿಲಿ ಅಂತ. ಹಾಗಿದ್ರೆ ನಾನು ಆ ಬಿಳಿ ಕೂದಲನ್ನ ಕಟ್ ಮಾಡಿ ತಪ್ಪಾಯ್ತಾ? ಮತ್ತಿನ್ನೇನು, 2 ಬಿಳಿ ಕೂದಲು ಕಟ್ ಮಾಡಿದೆ, 200 ಬಿಳಿ ಕೂದಲು ಬಂತು. ಈಗ ಈ 200 ಬಿಳಿ ಕೂದಲನ್ನ ಕಟ್ ಮಾಡು, ತಲೆ ಕೂದಲೆಲ್ಲ ಬೆಳ್ಳಗಾಗ್ಬಿಡುತ್ತೆ. ಹೌದಾ? ಹಾ, ಕಟ್ ಮಾಡಿ ನೋಡು, ಆಮೇಲೆ ನೀನು ಅಡ್ಗೋಲ್ ಅಜ್ಜಿ ಆಗ್ಬಿಡ್ತೀಯ. ಇಲ್ಲ, ನಾನು ಅಡ್ಗೋಲಚ್ಚಿ ಆಗ್ಬಾರ್ದು, ನನ್ ಕೂದಲೆಲ್ಲ ಬೆಳ್ಳಗಾಗ್ಬಾರ್ದು. ಈಗೇನ್ ಮಾಡ್ತೀಯಾ? ತಲೆ ಗೊಬ್ಬರ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತಂತೆ. ಇನ್ 3 ತಿಂಗಳಲ್ಲಿ ಈ ಬಿಳಿ ಕೂದಲೆಲ್ಲ ಕಪ್ಪಗಾಗೋಗ್ ಮಾಡ್ತೀನಿ. ಅಲ್ಲಿವರೆಗೂ ಈ ಬಿಳಿ ಕೂದಲನ್ನ ಹೇಗ್ ಮರೆ ಮಾಡ್ತೀಯಾ? ನಿಮ್ ಮಹಿಳಾ ಸಂಘದವ್ರಿಗೆ ಏನ್ ಉತ್ತರ ಕೊಡ್ತೀಯಾ? ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಈಗೇನಪ್ಪ ಮಾಡೋದು? ಏನು ಬಂದ್ ಆರಾಮಾಗಿ ಕೂತ್ಕೊಂಡಿದ್ದೀರಾ? ಏನ್ ಸಮಾಚಾರ? ಯಾರನ್ನ ನೋಡ್ಬೇಕಿತ್ತು? ನಾವು ಪ್ರೆಸಿಡೆಂಟ್ ನೋಡಕ್ ಬಂದಿದ್ದೀವಿ. ನೀವೇ ಅಲ್ಲ ಪ್ರೆಸಿಡೆಂಟ್? ಮೇನ್ ಸಂಘಕ್ಕೆ ನಮ್ ಜಾರ್ಜ್ ಅವ್ರ ಪ್ರೆಸಿಡೆಂಟು, ಬ್ರಾಂಚ್ಗೆ ನಾನ್ ಪ್ರೆಸಿಡೆಂಟ್. ಬ್ರಾಂಚ್ ಹೆಡ್ ಆಫೀಸರ್ ಮಾಡ್ತಾ ಇದೆ. ಬಂದೇರಿ ಜಾಜಿ ಆಂಟಿ. ಚಂಪ, ನನ್ನ ಆಂಟಿ ಅಂತ ಕರಿಬೇಡ ಅಂತ ಹೇಳಿಲ್ವಾ? ಸರಿ, ಜಾಜಿ ಅಕ್ಕ.
ಪಕ್ಕ ಈ ಮನೆಗೆ ಸೆಟ್ಲ್ ಆಗ್ಬೇಕು ಅಂತ ಮಾಡಿದ. ಎಲ್ಲಿಂದ ಗಂಟು ಬಿದ್ದ ಈ ಸೌತಿ? ನಿಮ್ಮನ್ನ ನೋಡೋದಿಕ್ಕೆ ಅಂತ ಮಹಿಳಾ ಸಂಘದವರು ಬಂದಿದ್ದಾರೆ. ಅವ್ರನ್ನ ಕುತ್ಕೊಳ್ಳಿ ಬರ್ತೀನಿ ಅಂತ ಹೇಳು. ಅದನ್ನೇ ಬಾಗ್ಲ ತೆಗೆದು ಹೇಳ್ಬೋದಲ್ಲ. ನಿನ್ ಮುಖ ನೋಡಕ್ ನನ್ಗೆ ಇಷ್ಟ ಇಲ್ಲ. ನನಗೆ ಭಾರಿ ಇಷ್ಟ ಇದೆ. ನಿಮ್ ಮುಖ ನೋಡೋದಿಕ್ಕೆ ನನಗೂ ಇಷ್ಟ ಇಲ್ಲ, ನಿಮ್ ಯಜಮಾನ್ರಿಗೂ ಇಷ್ಟ ಇಲ್ಲ. ತಲಹರಟೆ ಮಾಡ್ಬೇಡ, ಸುಮ್ನೆ ಹೋಗೆ. ಈ ಪೇಟ ಹಾಕೊಂಡ್ಬಿಟ್ರೆ ಈ ಬಿಳಿ ಕೂದಲು ಕವರ್ ಆಗ್ಬಿಡುತ್ತೆ. ಅವ್ರು ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಹೇಗೆ ಉತ್ತರ ಕೊಟ್ರಾಯ್ತು. ನೋಡೋ ಗೊಬ್ಬರದ ಮಾತ್ನೆ ಜಾಜಿ ಅವರು ಪೇಟ ಹಾಕೊಂಡು ಮೈಸೂರು ಮಹಾರಾಣಿ ಆಗ್ಬಿಟ್ಟಿದ್ದಾರೆ. ಅವ್ರ ತಲೆಗೆ ಸರಿಯಾಗಿ ಗೊಬ್ಬರ ಹಾಕಿಲ್ಲ. ಅಯ್ಯೋ ಏನು ಮಾತಾಡ್ಬೇಡಿ, ಸುಮ್ಮನಿರೋ. ನಮ್ಮ ಮಹಿಳಾ ಸಂಘದವ್ರು ಬೇರೆ ಬಂದಿದ್ದಾರೆ. ನಮಸ್ಕಾರ. ಏನೋ ಸನ್ಮಾನನಾ? ಹೌದೌದು, ಸನ್ಮಾನ. ಮಿನಿಸ್ಟರ್ ಮಂಜಯ್ಯ ಅವರು ನಿನ್ನೆ ನನಗೆ ಸನ್ಮಾನ ಮಾಡಿದ್ರು. ಇದು ಹೀಗೆ ಅಲ್ಲಿ ಒಂದು ವಾರ ತೆಗಿಬೇಡಿ ಅಂತ ಹೇಳಿದ್ರು. ಚೆನ್ನಾಗಿದೆ ಅಲ್ವಾ? ಹೌದೌದು, ನಿಮ್ ಮುಖಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ಪೇಟೆ ಕೊಡಿ ಇಲ್ಲಿ. ಜರಿ ಒರಿಜಿನಲ್ ಅಲ್ವಾ ಅಂತ ನೋಡೋಣ. ಅಯ್ಯೋ, ಜರಿನೂ ಒರಿಜಿನಲ್ಲೇ, ಜಾಜಿನೂ ಒರಿಜಿನಲ್ಲೇ. ಹಾಗೆಲ್ಲ ತೆಗಿಬಾರ್ದು, ಬೆಲೆ ಇರಲ್ಲ. ಪೇಟಕ ಅಲ್ಲ, ತಲೆಗೆ. ನನಗೆ ಜಾಜಿ ಅವರು ಪೇಟ ಯಾಕೆ ತೆಗಿತಾ ಇಲ್ಲ ಅಂತ ಗೊತ್ತು. ಯಾಕೋ? ಅವ್ರ ತಲೆ ಅಜ್ಜಿ ತಲೆ ಆಗೋಗಿದೆ. ನಿಮಗೆ ಹೇಗೆ ಗೊತ್ತು? ನಮಗೆಲ್ಲ ಗೊತ್ತಿರುತ್ತೆ. ಅವರು ಮೋಸ್ಟ್ಲಿ ತಲೆಗೆ ಗೊಬ್ಬರ ಹಾಕಿಲ್ಲ ಅನ್ಸುತ್ತೆ. ಏನದು ಗೊಬ್ಬರ? ನಾವು ತೋಟಗಾರಿಕೆ ಇಲಾಖೆಗೆ ಹೋಗಿದ್ವಿ. ಅಲ್ಲಿ ಅವ್ರು ಹೇಳಿದ್ರು ಗೊಬ್ಬರ ಹಾಕಿದ್ರೆ ಎಲೆ ಬಿಳಿ ಆಗಲ್ಲ ಅಂತ. ಅದನ್ನ ನಾವು ಜಾಜಿ ಹತ್ತಿಗೆ ಹೇಳಿದ್ವಿ. ಮೋಸ್ಟ್ಲಿ ಅವರು ಗೊಬ್ಬರ ತಿಂದಿಲ್ಲ ಅನ್ಸುತ್ತೆ. ಈಗ ನೀವಿಬ್ರು ಹೋಗಿ ಮಸಾಲ ದೋಸೆ ತಿನ್ನಿ. ಈಗ ನನ್ನ ಪಾಲಿಗಿದೆ ಗೊಬ್ಬರ, ಇನ್ನು ಮುಂದೆ ಶುರುವಾಗುತ್ತೆ ನನ್ನ ಅಬ್ರ. ಮೇಡಮ್ ಅವರೇ, ಒಂದು ನಿಮಿಷ ಪೇಟ ಕೊಡಿ. ಕಲರ್ ವಾಟ್ ಕಲರ್? ನಿಮ್ಮಿಬ್ರು ದರ್ಶನ ಸಿಕ್ಕು ಅದೆಷ್ಟು ದಿನಗಳಾಗಿದ್ರು. ಏನಿದು ಕೂದಲನ್ನೆಲ್ಲ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ದೀರಾ? ಬಾಬ್ ಕಟ್ಟು. ನನಗೆ ಈ ಬಾಬ್ ಕಟ್ಟು ಬೇಬ್ ಕಟ್ಟೆಲ್ಲ ಇಷ್ಟ ಆಗಲ್ಲ. ಮುಂದಿನ ಸಲ ಬರುವಾಗ ನೀಟಾಗಿ ಜಡೆ ಹಾಕೊಂಡು ಬನ್ನಿ. ಯಾಕೆ? ನನಗೆ ಖುಷಿಯಾಗಿ ನಿಮ್ಮಿಬ್ರು ಜಡೆ ಎಳೆಯಕ್ಕೆ. ರೀ, ಏನ್ರಿ ಮಾತೋದು? ಮೇಡಮ್ ಅವರೇ, ನಾನು ಮಾತಾಡ್ತಾ ಇಲ್ಲ, ಸೌಂದರ್ಯನ ಆರಾಧಿಸ್ತಾ ಇದ್ದೀನಿ. ಥ್ಯಾಂಕ್ ಯು ನನ್ನ ಹೊಗಳಿದ್ದಕ್ಕೆ. ಅಯ್ಯೋ, ಅವರು ನನ್ನನ್ನು ಹೋಗ್ಲಿದ್ದಾರೆ ಅಲ್ವಾ? ಮೇಡಮ್ ಅವರೇ, ತಮ್ಮನ್ನು ಹೊಗಳ್ಬೇಕು ಅಂತ ಇದ್ದೆ, ಆದ್ರೆ ನೀವೇನು ತಲೆಗೆ ಪೇಟ ಸುಟ್ಕೊಂಡ್ಬಿಟ್ಟಿದ್ದೀರಾ? ರೀ, ಬಂದವ್ರ ಎದುರುಗಡೆ ಏನ್ರಿ ಅದು ಮೇಡಮ್ ಮೇಡಮ್ ಅಂತ? ಮೇಡಮ್ ಅವರೇ, ನಿಮ್ಮ ತಲೆಗೆ ಯಾಕೆ ಪೇಟ ಬಂದಿದೆ ಅಂತ ನನಗೆ ಈಗ ಗೊತ್ತಾಯ್ತು. ನಿಮಗೆ ಸಿಕ್ಕಾಪಟ್ಟ ತಲೆನೋವ್ತಾ ಇದೆ ಅಲ್ವಾ? ಹೌದೌದು, ತುಂಬಾ ತಲೆ ನೋವ್ತಾ ಇದೆ. ಮೇಡಮ್ ಅವರೇ, ಒಂದು ವಿಶೇಷವಾದ ತೈಲ ತಂದಿದ್ದೀನಿ, ಇದನ್ನ ತಲೆಗೆ ಹಾಕೊಳ್ಳಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಇಲ್ಲ ನೋಡಿ, ನಾವೀಗ ಮಹಿಳಾ ಸಂಘದ ಮೀಟಿಂಗ್ ಶುರು ಮಾಡ್ಬೇಕು. ಇಲ್ಲಾಂದ್ರೆ ಪಾಪ ಇವರಿಬ್ರಿಗೂ ಬೇಜಾರಾಗುತ್ತೆ. ನೀವು ಹೋಗಿ. ಕನ್ಯಾಮಣಿಗಳೇ, ನಿಮ್ಮಿಬ್ರಿಗೂ ಏನಾದ್ರು ಬೇಜಾರಾಗತ್ತಾ? ಇಲ್ಲ ಇಲ್ಲ ಇಲ್ಲ. ನೋಡಿ, ಇವ್ರಿಗೆ ಬೇಜಾರಾಗಲ್ವಂತೆ. ತಲೆನೋವು ಇಟ್ಕೊಂಡು ಯಾತಕ್ಕೆ ಮೀಟಿಂಗ್ ಮಾಡ್ತೀರಾ? ಮೊದಲು ಆ ಪೇಟನ್ ಕಿತ್ತಿ ಸಾಕು. ಇಲ್ಲಪ್ಪ, ನಾನು ಈ ಪೇಟ ತೆಗೆದ್ರೆ ಮಿನಿಸ್ಟರ್ ಮಂಜಯ್ ಅವರಿಗೆ ಬೇಜಾರಾಗುತ್ತೆ. ನಾನು ಯಾವುದೇ ಕಾರಣಕ್ಕೂ ಈ ಪೇಟ ತೆಗಿಲ್ಲಪ್ಪ. ಮೇಡಮ್ನವ್ರೆ, ನಿಮಗೆ ಈ ಪೇಟ ಮುಖ್ಯನಾ ಇಲ್ಲ ತಲೆ ಮುಖ್ಯ? ಬನ್ನಿ, ನಾನೇ ನನ್ನ ಕೈಯಾರ ನಿಮ್ ತಲೆಗೆ ಎಣ್ಣೆ ಹಚ್ತೀನಿ. ತಲೆ ತುಂಬಾ ನೋವ್ತಾ ಇದೆ. ಈ ಮೀಟಿಂಗ್ ನಾಳೆ ಇಟ್ಕೊಳ್ಳೋಣ. ಏನು ಇವತ್ತು ಮೀಟಿಂಗಾ? ನೆನ್ನೆದೇ ಕಾಫಿ ಉಳಿದಿದೆ, ಬಿಸಿ ಮಾಡ್ಕೊಂಡು ಬರ್ತೀನಿ. ನಾವು ಬಂದಿರೋದು ಕಾಫಿಗಲ್ಲ, ಮೀಟಿಂಗ್ಗೆ. ಮೀಟಿಂಗ್ ಮಾಡಕ್ ಅವ್ರ ತಲೆನೇ ಸರಿ ಇಲ್ವಲ್ಲ? ಅವ್ರ ತಲೆ ಸರಿ ಇಲ್ವಾ? ಇವಾಗ ಕರಿತೀನಿ, ಬರ್ತಾರಲ್ಲ, ನೀವೇ ನೋಡಿ. ಜಾಜಿ ಆಂಟಿ, ಮಹಿಳಾ ಸಂಘದವ್ರು ಬಂದಿದ್ದಾರೆ, ಬರ್ಬೇಕಂತೆ. ನಮಸ್ಕಾರ. ಇದೇನು ಒಳ್ಳೆ ಶ್ರದ್ಧಾಂಜಲಿ ಸಭೆಗೆ ಬಂದ ಹಾಗೆ ಬಂದಿದ್ದೀರಾ? ಶ್ರದ್ಧಾಂಜಲಿ? ಹಾ, ನಿನ್ನೆ ಸರ್ಕಾರಿ ಸಾರಿಗೆ ಬಸ್ಗೆ ಒಂದ್ ನಾಯಿ ಸಿಕ್ಕಿ ಸತ್ತು ಅದಕ್ಕೆ ಶ್ರದ್ಧಾಂಜಲಿ. ಅಲ್ಲ, ಈ ಸರ್ಕಾರಿ ಬಸ್ಸು ಸಾಮಾನ್ಯವಾಗಿ ನಾಯಿ ಗುದ್ದಲ್ವಲ್ಲ, ಅದು ಏನಿದ್ರು ಗುದ್ದೋದು ಮನುಷ್ಯಗೆ ಅಲ್ವಾ ಮೇಡಮ್ ಅವರೇ? ಅದು ರೂಲ್ಸ್ ಗೊತ್ತಿರೋ ಮನುಷ್ಯ ತಪ್ಪಿಸ್ಕೊಂಡ. ಪಾಪ ರಾಂಗ್ ಸೈಡ್ ಅಲ್ಲಿ ಬಂದು ನಾಯಿ ಸತ್ತೋಯ್ತು. ಅದೇ ದುಃಖ ಇದು. ಎಷ್ಟು ಸಿಂಪಲ್ ಮೇಡಮ್ ನೀವು. ಯಾವ್ದೋ ಸಾರಿಗೆ ಬಸ್ಗೆ ಯಾವ್ದೋ ನಾಯಿ ಸಿಕ್ ಸತ್ತೋದ್ರೆ ಇಷ್ಟೊಂದು ದುಃಖ ಪಡ್ತಾ ಇದ್ದೀರಲ್ಲ. ಅವಕ್ಕೂ ಪ್ರಾಣ ಇರುತ್ತೆ, ನಮಗೂ ಪ್ರಾಣ ಇರುತ್ತೆ. ಅವಕ್ಕೂ ನೋವಾಗುತ್ತೆ, ನಮಗೂ ನೋವಾಗುತ್ತೆ. ಪಾಪ ಬೀದಿ ನಾಯಿಗಳನ್ನ ಯಾರು ನೋಡ್ಕೋತಾರೆ? ಅದಕ್ಕೆ ಯಾರು ಇನ್ಶೂರೆನ್ಸ್ ಮಾಡಿಸ್ತಾರೆ? ಮನುಷ್ಯನ್ಗೆ ಅಪಘಾತ ಆದ್ರೆ ಜನಗಳೆಲ್ಲ ಸೇರಿ ಸ್ಟ್ರೈಕ್ ಮಾಡ್ತಾರೆ, ಪೊಲೀಸ್ ಕೇಸು ಆಗುತ್ತೆ. ನಾಯಿಗಳು ಪೊಲೀಸ್ ಕೇಸ್ ಕೊಡ್ಬೇಕು ಅಂದ್ರೆ ಬೇರೆ ನಾಯಿಗಳು ಎಲ್ಲಿ ಓದ್ಕೊಂಡಿರ್ತವೆ? ಹಾಗಂತ ಅವನು ಅಲ್ಗಳೇ ಆಗಿಲ್ಲ ರೀ, ಅಲ್ಲೊಂದು ಇಲ್ಲೊಂದು ನಾಯಿ ಓದ್ಕೊಂಡಿರ್ತವೆ. ನಮ್ಮ ಊರಲ್ಲಿ ಪಕ್ಕದ ಮನೇಲಿ ಒಂದು ನಾಯಿ ಇತ್ತಪ್ಪ. ಕೆಟ್ಟಬೇಕಂದ್ರೆ ಹಿಂದಕ್ಕೆ ಹೋಗೋದು, ಕಂಪ್ಲೇಂಟ್ ಅಂದ್ರೆ ಮುಂದಕ್ಕೆ ಬರೋದು. MS ನರಸಿಂಹಮೂರ್ತಿ ಸಂಭಾಷಣೆ ಬರ್ದಿರೋ ಧಾರಾವಾಹಿ ಬಂತು ಅಂದ್ರೆ ಸೀರಿಯಲ್ ಮುಗಿಯೋವರೆಗೂ ಕುಂತ್ ನೋಡೋದು. ಮಧ್ಯದಲ್ಲಿ ಏನಾದ್ರೂ ಕರೆಂಟ್ ಹೋಯ್ತು ಅಂದ್ರೆ ಕರೆಂಟ್ ಆಫೀಸ್ ಕಡೆ ಮುಖ ಮಾಡ್ಕೊಂಡು ಕರೆಂಟ್ ಕೊಡೋವರೆಗೂ ಬೊಗಳೋದು.
ಅಕ್ಷರಸ್ಥ ಶ್ವಾನಗಳು ಇವ್ಯಾ? ಹೌದು, ಈ ನಾಯಿ ಬೌ ಅನ್ನುವಾಗ ಭಾವಗೀತೆ ಜನಪದ ಗೀತೆಗಳಿಂದ ಹಾಡ್ತಾ ಇರುತ್ತೆ. ಅದು ಪ್ರೀತಿ ಪ್ರೇಮನ್ ಸಹ ವ್ಯಕ್ತಪಡಿಸುತ್ತೆ. ಅದು ಹೇಗೆ ಪ್ರೀತಿ ಪ್ರೇಮನ್ ವ್ಯಕ್ತಪಡಿಸುತ್ತೆ ಅಂತ ಈಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಈ ಕಡೆಯಿಂದ ಒಂದು ನಾಯಿ ಬೌ ಅಂತ ಅಂದ್ರೆ ಐ ಅಂದಂಗೆ, ಆ ಕಡೆಯಿಂದ ಮತ್ತೊಂದು ನಾಯಿ ಬೌ ಬೌ ಅಂತ ಅಂದ್ರೆ ಲವ್ ಯು ಅಂದಂಗೆ. ಐ ಲವ್ ಯು ಕಣ್ರಿ. ಇದು ಹೆಂಗಸ್ರ ಮೀಟಿಂಗು, ನೀವ್ ಇಲ್ಲಿ ಇರಬಾರ್ದು, ಹೋಗ್ರಿ ಆ ಕಡೆ. ಪರವಾಗಿಲ್ಲ ಬಿಡಿ ಮೇಡಮ್ ಅವರೇ, ನಿಮ್ ಜೊತೆ ಇದ್ದು ನಾನು ಒಂಥರ ಹಂಗೆ ಆಗೋಗ್ಬಿಟ್ಟಿದ್ದೀನಿ. ಅಂತ ಪೂರ್ಣವಾದ ಮಾತು. ನಿಮ್ ಯಜಮಾನ ತುಂಬಾ ಚುರುಕಾಗಿ ಮಾತಾಡ್ತಾರೆ. ಹೌದೌದು, ಎಳೆ ಗಂಡ ಅಲ್ವಾ, ಚುರುಕು ಜಾಸ್ತಿ. ಇವ್ನು ಯಾಕೆ ನಮ್ಮ ಮಹಿಳಾ ಸಂಘದಲ್ಲಿ ಕಾಫಿ ಟೀ ಕೊಡೋಕೆ ಇಟ್ಕೋಬಾರ್ದು? ಜಾನಕಿ, ನನ್ನ ಹೆಸರು ನಿಮ್ಗೆ ಗೊತ್ತಾಯ್ತು? ಅಯ್ಯೋ, ನಾನು ಕಣ್ಣಲ್ಲೇ ಕಂಡು ಹಿಡಿಯೋ ಕಳ್ಳ. ನಮ್ಮ ಮೇಡಮ್ನವ್ರ ಸ್ಟೈಲು ತುಂಬಾ ಚೆನ್ನಾಗಿದೆ ಅಲ್ವಾ? ತಲೆ ಮೇಲೆ ಸೆರಗು ಹಾಕೊಳ್ಳೋದು ಭಾರತೀಯ ಸಂಪ್ರದಾಯ. ನಮ್ಮ ಸಂಸ್ಕೃತಿ ಪ್ರಕಾರ ಹೆಣ್ಮಕ್ಳು ಹೀಗಿದ್ರೇನೆ ಲಕ್ಷಣ. ಭಾರತೀಯ ಸಂಪ್ರದಾಯವನ್ನು ಎತ್ತಿ ಹಿಡಿಯೋದಕ್ಕೆ ಹೊರಟ ಧೀಮಂತ ಮಹಿಳೆ ಮೇಡಮ್ನವ್ರೆ. ತಲೆ ಮೇಲೆ ಸೆರಗು ಇನ್ನು ಮುಂದೆ ಪರ್ಮನೆಂಟ್ ಆಗಿರುತ್ತೆ ಅಲ್ವಾ? ರೀ, ನಾವು ಮೀಟಿಂಗ್ ಶುರು ಮಾಡ್ಬೇಕು. ಗಂಡಸರಿಗೆ ಏನ್ ಕೆಲಸ? ಹೋಗ್ರಿ ಇಲ್ಲಿಂದ. ನೀವು ಇನ್ನೊಂದ್ಸಲ ಬಿಡು ಮಾಡ್ಕೊಂಡು ಸಿಕ್ಕಿ, ನಾಯಿ ಇನ್ನು ಹೇಗೆ ಮಾತಾಡುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಜಾನಕಿ. ರೀ, ಹೋಗ್ತಿರೋ ಇಲ್ವೋ? ಹೊರಟೆ ಬಲ್ಲ. ಇನ್ನೇನ್ ಸಮಾಚಾರ? ಎಲ್ಲ ನಿಮ್ ಸಮಾಚಾರನೇ. ಏನೋ ಜಾಜಿ ಅವರು ತಲೆ ತುಂಬಾ ಸೆರಗೊತ್ಕೊಂಡು ಸೇಟು ಆಟಿ ಆಗ್ಬಿಟ್ಟಿದ್ದಾರೆ. ಅವ್ರು ಯಾಕೆ ಹಾಗೆ ತಲೆ ಮೇಲೆ ಸೆರಗ ಹಾಕೊಂಡಿದ್ದಾರೆ ನನಗೆ ಚೆನ್ನಾಗಿ ಗೊತ್ತು, ಆದ್ರೆ ನಾನು ಹೇಳಲ್ಲ. ನನಗೂ ಗೊತ್ತು, ನಾನು ಹೇಳಲ್ಲ. ನನಗೂ ಗೊತ್ತು. ಈಗ ಮಹಿಳಾ ಸಂಘದವರೆಗೂ ಗೊತ್ತು ಮಾಡಿಸ್ತೀನಿ. ಬೇಡಪ್ಪಲ್ಲು, ಯಾಕಪ್ಪ? ನೀನು ಅವ್ರ ಋಣದಲ್ಲಿದೀಯಾ. ಹೇಗೆ? ಅವತ್ ಮಸಾಲೆ ದೋಸೆ ತಿಂದ್ಯಲ್ಲ? ಏನಪ್ಪ ನಗ್ನಗ್ತಾನೆ ಯಾಮರ್ಸ್ಬಿಟ್ರಲ್ಲ? ಯಾಕೋ ತುಂಬಾ ಶೆಕೆ ಆಗ್ತಾ ಇದೆ. ಮನೆಗೆ ಮಹಿಳಾ ಸಂಘದವ್ರು ಬಂದಿದ್ದಾರೆ. ಶೆಕೆ ಆದ್ರೆ ಅವ್ರ ಮೇಕಪ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಓ, ಫ್ಯಾನ್ ಹಾಕ. ಮನೆ AC ಹಾಕ್ಸಿದ್ರೆ ಈ ಅವಸ್ಥೆ ಬರ್ತಿತ್ತಾ? ಯಾರು ಫ್ಯಾನ್ ಹಾಕಿದ್ದು? ಅದು ನಾನೇ. ಜಾನಕಿ ಅವರು ಪಾಪ ತುಂಬಾ ಬೆವರ್ತಾ ಇದ್ರಲ್ವಾ? ಕರೆಂಟ್ ಇಲ್ಲ ಅಂತ ಕರ್ನಾಟಕದ ಮೂಲೆಯಲ್ಲೂ ಜನಗಳು ಬೆಬ್ಬೆ ಇಡ್ತಾ ಇದ್ದಾರೆ. ಇಲ್ಲಿ ಫ್ಯಾನ್ ಹಾಕಿದ್ದಾರೆ. ಇನ್ಮೇಲೆ ಯಾರು ಫ್ಯಾನ್ ಹಾಕ್ಬಾರ್ದು. ಹೋಗ್ರಿ, ಫ್ಯಾನ್ ಆಫ್ ಮಾಡಿ. ಕೆಲಸ ಚಡಿ ಮಾಡ. ಜಾಜಿ, ಯಾಕೋ ಇವತ್ತು ನಿನ್ ಮೂಡ್ ಚೆನ್ನಾಗಿಲ್ಲ ಅನ್ಸುತ್ತೆ. ಹೌದು ಪದ್ಮಜ, ಇವತ್ತು ಯಾಕೋ ತುಂಬಾ ತಲೆ ನೋಡ್ತಾ ಇದೆ. ಅದು ತಲೆ ಇರೋವರೆಗೂ ತಲ್ಲೋ ತಪ್ಪಿದ್ದಲ್ಲ ಬಿಡಿ. ಮೇಡಮ್, ನಾವು ಇನ್ನೊಂದ್ ದಿವಸ ಬರ್ತೀವಿ. ಸಂಜೆ ಸಿಕ್ಕಲ್ವಾ ಜಾನಕಿ? ಇನ್ನು ಎಷ್ಟ್ ದಿನ ಅಂತ ತಲೆ ಮೇಲೆ ಸೆರಗ ಹಾಕೊಂಡು ಓಡಾಡ್ತೀರಾ? ನನ್ ತಲೆನೋವು ಹೋಗೋವರೆಗೂ. ಮೇಡಮ್ ಅವರೇ, ನಿಮ್ಮ ತಲೆಗೆ ಅದು ಏನಾಗಿದೆ ಅಂತ ಸತ್ಯ ಹೇಳ್ಬಿಡ್ಬಾರ್ದೇನ್ರಿ? ರೀ, ನೀವ್ ಯಾರಿಗೂ ಹೇಳಲ್ಲ ಅಂದ್ರೆ ಹೇಳ್ತೀನಿ. ಮೇಡಮ್ ಅವರೇ, ಮಹಿಳಾ ಸಂಘದವರೆಲ್ಲ ಹೊರಟೋದ್ರು. ಇರೋರೆಲ್ಲರೂ ಮನೆಯವರೇ. ಪರವಾಗಿಲ್ಲ, ಅದೇನು ಅಂತ ಹೇಳ್ಬಿಡಿ. ಜಾಜಿ ಅವರೇ, ನಾನು ಅಷ್ಟೇ ಯಾರಿಗೂ ಹೇಳಲ್ಲ. ನಾನು ಯಾರಿಗೂ ಹೇಳಲ್ಲ. ಆಯ್ತು, ನಾನು ಯಾರಿಗೂ ಹೇಳಲ್ಲ. ರಾಮರಾಮ, ಎಂಥ ಸೊಸೆ ಸಿಕ್ಕದ್ಲಪ್ಪ ಈ ಮನೆಗೆ. ದಿನಕ್ಕೊಂದು ಅವತಾರ ಎತ್ತ. ಗಂಡು ಕಲಿ ವಂಶದ ಸೊಸೆ ಕಣ್ಣಲ್ಲಿ ನೀರು. ಅಯ್ಯ, ಇದು ನೀರಲ್ಲಮ್ಮ, ಮೊಸಳೆ ಕಣ್ಣೀರು. ಇಲ್ಲ, ಇದು ಹೆಣ್ಣಿನ ಕಣ್ಣೀರು. ಟೈಟ್ಲು ತುಂಬಾ ಚೆನ್ನಾಗಿದೆ. ಸಾಯಿ ಪ್ರಕಾಶ್ ಅವ್ರಿಗೆ ಗೊತ್ತಾಗ್ಬಿಟ್ರೆ ಇದೇ ಹೆಸರಲ್ಲಿ ಒಂದು ಸಿನಿಮಾ ತೆಗೆದುಬಿಡ್ತಾರೆ. ಸುಮ್ಮನಿಲ್ಲ, ಆಡ್ಕೊಂಡಿದ್ ಸಾಕು. ಸೊಸೆ ಎಂಥವಳಾದ್ಲು, ಅವಳ ಅತ್ತೆ ಮನೆಗೆ ಒಳ್ಳೇದಲ್ಲ. ಅಳೋಂಥದ್ದು ಏನಾಯ್ತಮ್ಮ? ಅತ್ತೆ, ನನ್ ತಲೆ. ಏನಾಯ್ತು ನಿನ್ ತಲೆ? ನನ್ ತಲೆ ಇಷ್ಟ ಚಿಕ್ಕ ವಯಸ್ಸಲ್ಲೇ ಹೇಗಾಗಿದೆ ನೋಡಿ. ವಯಸ್ಸಿಗೆ ತಕ್ಕ ಹಾಗೆ ಬಂದಿದೆ. ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಕಾಲೇಜ್ ಹುಡುಗರ ತಲೆನೇ ಬೆಳ್ಳಗಾಗುತ್ತೆ. ಇದಕ್ಕೆಲ್ಲ ಕಣ್ಣೀರು ಹಾಕ್ತಾಳ? ಹೌದಾತೆ? ಮನಸ್ಸಿಗೆ ವಯಸ್ಸಾಗಬಾರ್ದು, ಮನಸ್ಸು ಬೆಳ್ಳಗಾಗಬಾರ್ದು, ಹಸಿಲಾಗೇ ಇರಬೇಕು. ಇನ್ನು ಮುಂದೆ ನಿನ್ ಗಂಡನ ತಲೆಗೆ ಬಿಳಿ ಬಣ್ಣ ಬಳಿಯೋದು ಬಿಟ್ಟು ನಿನ್ ತಲೆಗೆ ಕಪ್ಪು ಬಣ್ಣ ಬಳಪ. ಅಬ್ಬಾ, ಸದ್ಯ ನನ್ ಬಿಳಿ ಕೂದಲೆಲ್ಲ ಕಪ್ಪಗಾಯ್ತು. ಕೂದಲೆಲ್ಲ ಬೆಳಗಾಯ್ತು ಅಂತ ತಲೆ ಕೆಟ್ಟೋಗಿ 2 ದಿನ ನಿದ್ದೆ ಮಾಡಿಲ್ಲ. ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ನೀವೇನ್ರಿ ಮಾಡ್ತಾ ಇದ್ರಿ? ಅದು ನನ್ನ ತಲೆಗೆ ಬಿಳಿ ಬಣ್ಣ ಹೊಡ್ಕೊತಾ ಇದ್ದೆ. ಬಿಳಿ ಬಣ್ಣ ನೀವ್ ಹಚ್ಕೋತಿದ್ರ, ನನಗೆ ಹಚ್ಚಕ್ ಬಂದ್ರ? ನಿಜ ಹೇಳ್ಬೇಕು ಅಂದ್ರೆ ತಮಗೆ ಹಚ್ಚೋದಕ್ಕೆ ಅಂತ ಬಂದೆ ಮೇಡಮ್ ಅವರೇ. ಅಂದ್ರೆ ನಿನ್ನೆ ಮೊನ್ನೆ ಹಚ್ಚಿದ್ ನಾನೇ. ಯಾಕ್ರಿ ಹಾಗೆ ಮಾಡಿದ್ರಿ? ಮತ್ತಿನ್ನೇನ್ ಮೇಡಮ್ ಅವರೇ, ಯಾವಾಗ್ಲೂ ನನ್ನ ತಲೆಗೆ ಬಿಳಿ ಬಣ್ಣ ಹಚ್ಬಿಟ್ಟು ಬೀದಿ ಕಳಿಸ್ತಾ ಇರ್ತೀರಲ್ವಾ, ಆವಾಗ ನನಗೆ ಎಷ್ಟು ನೋವು ಸಂಕಟ ಆಗುತ್ತೆ ಅನ್ನೋದು ತಮಗೂ ಗೊತ್ತಾಗ್ಲಿ ಅಂತ.